ಬಂಗಾಳ ಎಲೆಕ್ಷನ್ ಸಮೀಕ್ಷೆ 2026 ಬಿಜೆಪಿ ವರ್ಸಸ್ ಟಿಎಂಸಿ ಗೆಲ್ಲೋದ್ಯಾರು? 2026ರ ಡೆಡ್ಲಿ ಕಾಲಜ್ಞಾನ ಸಿಡಿಲಿಗೆ ವಿಶ್ವ ನಾಯಕ ಬಲಿ. ವಿಶ್ವ ಸೃಷ್ಟಿಯ ಮಹಾರಹಸ್ಯ ಏನಿದು? ಡಾರ್ಕ್ ಎನರ್ಜಿ. ಇದೆಲ್ಲವೂ ಈ ಹೊತ್ತಿನ ಸ್ಪೆಷಲ್. ನಾನು ಕಾರ್ತಿಕ್ ಕುಂದರ್. ಪಶ್ಚಿಮ ಬಂಗಾಳದಲ್ಲಿ ನಿಧಾನವಾಗಿ ಎಲೆಕ್ಷನ್ ಕಾವು ಜೋರಾಗ್ತಾ ಇದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಈಗ ಬಂಗಾಳದ ಮೊದಲ ಚುನಾವಣಾ ಸರ್ವೆ ಹೊರಬಿದ್ದಿತ್ತು. ಅದರಲ್ಲಿ ದೀದಿಯ ಟಿಎಂಸಿಯೇ ಬಂಗಾಳದಲ್ಲಿ ಮತ್ತೆ ಕಿಂಗ್ ಅನ್ನೋ ಅಂಶ ಹೊರಬಿದ್ದಿದೆ. ಇನ್ನು ತೃಣಮೂಲ ಕಾಂಗ್ರೆಸ್ಗೆ ತೀವ್ರ ಪೈಪೋಟಿ ನೀಡೋ ಬಿಜೆಪಿ 2ನೇ ಸ್ಥಾನವನ್ನು ಪಡೆಯಲಿದೆ ಎನ್ನಲಾಗ್ತಾ ಇದೆ. ಇದೇ ಈಗ ಕುತೂಹಲಕ್ಕೆ ಕಾರಣವಾಗಿತ್ತು. ಟಿಎಂಸಿ ಹಾಗೂ ಬಿಜೆಪಿ ನಡುವೆ ತೋರಿಸಿರುವಂತಹ ಸ್ಪರ್ಧೆ ಏರ್ಪಡೋದು ಖಚಿತ ಅನ್ನೋದು ಸರ್ವೆಯಿಂದ ಬಹಿರಂಗವಾಗಿದೆ. ಪಶ್ಚಿಮ ಬಂಗಾಳ, ಪೂರ್ವ ಭಾರತ, ಈ ರಾಜ್ಯ ಅನೇಕ ವಿಶೇಷತೆಗಳಿಂದ ಹೆಸರಾಗಿದೆ. ಅನೇಕ ಆಧ್ಯಾತ್ಮಿಕ ರತ್ನಗಳಿಗೆ ಜನ್ಮ ನೀಡಿದ್ದು ಇದೇ ಬಂಗಾಳದ ನೆಲ. ಜೊತೆಗೆ ಸ್ವಾತಂತ್ರ್ಯದ ಕಹಳೆ ಮೊಳಗಿಸಿದಂಥ ಕ್ರಾಂತಿಕಾರಿಗಳು, ಅನೇಕ ಕವಿಪುಂಗವರು ಈ ಬಂಗಾಳದಲ್ಲಿ ಜನ್ಮ ತಾಳಿದ್ದಾರೆ. ಇಂತಹ ಬಂಗಾಳದಲ್ಲಿ ಇವತ್ತು ಅಕ್ರಮ ಬಾಂಗ್ಲಾ ವಲಸಿಗರು ಹೆಚ್ಚಾಗಿದ್ದಾರೆ ಅನ್ನೋ ಕೂಗು ದಶಕಗಳಿಂದ ಕೇಳಿ ಬರ್ತಾ ಇದೆ. ಜೊತೆಗೆ ಅಕ್ರಮ ಮತದಾರರನ್ನ ಕಂಡುಹಿಡಿಯೋದಕ್ಕಾಗಿ ಬಂಗಾಳದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ನಡೀತಿದೆ. ಇಂತಹ ಬಂಗಾಳದಲ್ಲಿ ನಿಧಾನವಾಗಿ ಎಲೆಕ್ಷನ್ ಕಾವೇರ್ತಾ ಇದೆ. ಯಾವುದೇ ರಾಜ್ಯವಾಗಿರಲಿ 5 ವರ್ಷ ಕಳೆದ ನಂತರ ಅಲ್ಲಿನ ಅಸೆಂಬ್ಲಿಗೆ ಚುನಾವಣೆ ನಡೀಲೇಬೇಕು. ಅದರಂತೆ 2021ರಲ್ಲಿ ವಿಧಾನಸಭಾ ಚುನಾವಣೆಗೆ ಸಾಕ್ಷಿಯಾಗಿದ್ದಂಥ ಪಶ್ಚಿಮ ಬಂಗಾಳದಲ್ಲಿ ಈಗ 5 ವರ್ಷಗಳ ನಂತರ ಮತ್ತೊಮ್ಮೆ ಅಸೆಂಬ್ಲಿ ಚುನಾವಣೆ ನಡೆಯಲಿದೆ. ಈ ಬಾರಿಯ ಬಂಗಾಳ ಚುನಾವಣೆ ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದರೆ ರಣರೋಚಕವಾಗಿರಲಿಕ್ಕಿದೆ. ಕಾರಣ, ಈಗಾಗಲೇ ಬಂಗಾಳವನ್ನು ಸತತ 3 ಬಾರಿ ಆಳಿರುವಂಥ ಟಿಎಂಸಿ ಮತ್ತೊಮ್ಮೆ ಬಂಗಾಳದ ಚುಕ್ಕಾಣಿ ಹಿಡಿಬೇಕು ಅಂತ ಯತ್ನಿಸ್ತಾ ಇದ್ರೆ, ಆತ ಕೇಸರಿ ಪಾಳೆಯ ದೀದಿ ಕೈಯಿಂದ ಬಂಗಾಳದ ಅಧಿಕಾರವನ್ನು ಕಿತ್ಕೋಬೇಕು ಅಂತ ಶತ ಪ್ರಯತ್ನವನ್ನು ಪಡ್ತಾ ಇದೆ. ಜೊತೆಗೆ ಈ ಬಾರಿ ಬಂಗಾಳದ ಅಲ್ಪಸಂಖ್ಯಾತ ಮತಗಳು ವಿಭಜನೆಯಾಗುವ ಲಕ್ಷಣ ಕೂಡ ಕಾಡ್ತಾ ಇದೆ. ಈ ರೀತಿಯ ಅನೇಕ ಕಾರಣಗಳಿಂದ ಈ ಬಾರಿಯ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ರೋಚಕ ಕದನ ಭೂಮಿಯಾಗಿ ಮಾರ್ಪಟ್ಟಿದೆ. ಮೊದಲೇ ಹೇಳಿದಂಗೆ ಬಂಗಾಳವನ್ನ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ಸತತ 3 ಅವಧಿಗೆ ಆಳಿದೆ. ದೇಶದ ಕೆಲ ರಾಜ್ಯಗಳಲ್ಲಿ ಇರೋ ಹಾಗೆ ಸದ್ಯಕ್ಕೆ ಬಂಗಾಳದಲ್ಲಿ ಏನಿದ್ರು ಕೂಡ ಟಿಎಂಸಿಯದ್ದೇ ಪಾರುಪತ್ಯ. ದೀದಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಭದ್ರವಾಗಿ ಬೇರೂರಿದೆ. ಮೊದಲಿಗೆ ಕಮ್ಯುನಿಸ್ಟ್ ಹಿಡಿತದಲ್ಲಿದ್ದಂಥ ಬಂಗಾಳವನ್ನ ಕಮ್ಯುನಿಸ್ಟ್ ಹಿಡಿತದಿಂದ ಕಸಿದುಕೊಂಡಿದ್ದು ಇದೇ ಟಿಎಂಸಿ. ಮಮತಾ ಬ್ಯಾನರ್ಜಿ ನಾಯಕತ್ವಕ್ಕೆ ಅಲ್ಲಿನ ಜನ ಜೈ ಅಂದಿರೋದ್ರಿಂದ 2011ರಿಂದ ಇಲ್ಲಿವರೆಗೂ ಕೂಡ ಟಿಎಂಸಿಯ ಜೈತ್ರ ಯಾತ್ರೆ ಮುಂದುವರೆದಿದೆ. ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದೀದಿ ಕೈಯಿಂದ ಬಂಗಾಳವನ್ನು ಕಿತ್ಕೊಳ್ಳೋಕ್ಕಾಗಿಲ್ಲ. ಈಗಲೂ ಸಹ ಎಲೆಕ್ಷನ್ಗೆ ಕಲ್ವೇ ತಿಂಗಳು ಬಾಕಿ ಇರೋ ಸಂದರ್ಭದಲ್ಲಿ ಈಗ ರಿಲೀಸ್ ಆಗಿರುವಂಥ ಸರ್ವೆ ಬಂಗಾಳ ರಾಜಕೀಯದಲ್ಲಿ ಸೆನ್ಸೇಷನ್ ಅನ್ನು ಕ್ರಿಯೇಟ್ ಮಾಡ್ತಿದೆ. ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಗೆ ಇನ್ನು ಕೆಲವೇ ತಿಂಗಳು ಟೈಮ್ ಬಾಕಿ ಇದೆ. ಇದೇ ಟೈಮಲ್ಲಿ ಪಶ್ಚಿಮ ಬಂಗಾಳದ ಮೊದಲ ಚುನಾವಣಾ ಪೂರ್ವ ಸರ್ವೆ ರಿಲೀಸ್ ಆಗಿದೆ. ಈ ಸಮೀಕ್ಷೆಗೆ ಈಗ ಅಲ್ಲಿ ಸಖತ್ ಟಾಕ್ ಕ್ರಿಯೇಟ್ ಮಾಡ್ತಿದೆ. ಕಾರಣ, ಈ ಸರ್ವೆಯಲ್ಲಿ ಜನ ಮತ್ತೆ ಟಿಎಂಸಿ ಪಕ್ಷಕ್ಕೆ ಜೈ ಅಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ತೃಣಮೂಲ ಕಾಂಗ್ರೆಸ್ಗೆ ತೀವ್ರ ಪೈಪೋಟಿ ನೀಡೋ ಬಿಜೆಪಿ 2ನೇ ಸ್ಥಾನವನ್ನು ಪಡೆಯುತ್ತೆ ಅನ್ನೋ ಅಂಶ ಬಯಲಾಗ್ತಾ ಇದೆ. ಈ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಟಿಎಂಸಿ 170ರಿಂದ 185 ಸ್ಥಾನ ಪಡೆಯುತ್ತೆ ಅಂದಿದ್ರೆ, ಇನ್ನು ಬಿಜೆಪಿ 107ರಿಂದ 115 ಸ್ಥಾನಗಳನ್ನು ಪಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ಚುನಾವಣೆಯಲ್ಲಿ ಟಿಎಂಸಿ ಸುಮಾರು 45.9% ಮತ ಪಡೆಯಲಿದ್ರೆ ಬಿಜೆಪಿ ಸುಮಾರು 40.7% ಮತ ಪಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಮೀಕ್ಷೆ ಆಡಳಿತಾರೂಢ ಟಿಎಂಸಿ ಪಾಲಿಗೆ ಮತ್ತಷ್ಟು ಹುಮ್ಮಸ್ಸನ್ನು ನೀಡಿದ್ರೆ, ಬಿಜೆಪಿ ಪಾಲಿಗೆ ತುಸು ನಿರಾಸೆಯನ್ನು ತಂದಿದೆ. ಇನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಪಕ್ಷ ಎಷ್ಟು ಸ್ಥಾನ ಪಡೆಯಲಿದೆ ಅನ್ನೋದನ್ನು ಕೂಡ ಈ ಸಮೀಕ್ಷೆಯಲ್ಲಿ ಡೀಟೇಲ್ ಆಗಿ ಹೇಳಲಾಗ್ತಾ ಇದೆ. ಉತ್ತರ ಬಂಗಾಳದ ಕೂಚ್ ಬಿಹಾರ್ ಜಿಲ್ಲೆಯ ಒಟ್ಟು 9 ಸ್ಥಾನಗಳಲ್ಲಿ ಬಿಜೆಪಿ 5 ಜಯಗಳಿಸಿದ್ರೆ ಟಿಎಂಸಿ 4ರಲ್ಲಿ ಗೆಲ್ಲಲಿದೆ. ಇನ್ನು ಅಲಿಪುರ್ದವಾರ್ ಜಿಲ್ಲೆಯ 5 ಸ್ಥಾನಗಳಲ್ಲಿ ಬಿಜೆಪಿ 4 ಹಾಗೂ ಟಿಎಂಸಿ 1ರಲ್ಲಿ, ಮತ್ತು ಜುಲೈಗುರಿ ಜಿಲ್ಲೆಯ 5 ಸ್ಥಾನಗಳಲ್ಲಿ ಬಿಜೆಪಿ 4 ಹಾಗೂ ಟಿಎಂಸಿ 3 ಸ್ಥಾನಗಳಲ್ಲಿ, ಹಾಗೂ ಡಾರ್ಜಿಲಿಂಗ್ನ 6 ಸ್ಥಾನಕ್ಕೆ 6 ಸ್ಥಾನಗಳನ್ನು ಬಿಜೆಪಿ ಗೆಲ್ಲಲಿದೆ. ಇನ್ನು ಉತ್ತರ ದಿನಾಜ್ಪುರ್ ಜಿಲ್ಲೆಯ 9 ಸ್ಥಾನಗಳಲ್ಲಿ ಟಿಎಂಸಿ 7 ಹಾಗೂ ಬಿಜೆಪಿ 2 ಸ್ಥಾನದಲ್ಲಿ, ಮತ್ತು ದಕ್ಷಿಣ ದಿನಾಜ್ಪುರ್ನ 6 ಸ್ಥಾನಗಳಲ್ಲಿ ಬಿಜೆಪಿ 4 ಹಾಗೂ ಟಿಎಂಸಿ 2ರಲ್ಲಿ, ಜೊತೆಗೆ ಮಾಲ್ಡಾ ಜಿಲ್ಲೆಯ ಒಟ್ಟು 12 ಸ್ಥಾನಗಳಲ್ಲಿ ಬಿಜೆಪಿ 5, ಟಿಎಂಸಿ 5 ಹಾಗೂ ಕಾಂಗ್ರೆಸ್ 2 ಸ್ಥಾನವನ್ನು ಜಯಗಳಿಸಿದೆ. ಇನ್ನು ಮಧ್ಯ ಬಂಗಾಳದ ಮುರ್ತಿದಾಬಾದ್ ಜಿಲ್ಲೆಯ ಒಟ್ಟು 22 ಸ್ಥಾನದಲ್ಲಿ ಟಿಎಂಸಿ 18, ಬಿಜೆಪಿ 3 ಹಾಗೂ ಕಾಂಗ್ರೆಸ್ 1 ಸ್ಥಾನವನ್ನು ಜಯಗಳಿಸಲಿದೆ. ಇನ್ನು ಬಿರ್ಫೋರ್ಮಾ ಜಿಲ್ಲೆಯ 11 ಸ್ಥಾನಗಳಲ್ಲಿ ಟಿಎಂಸಿ 8 ಹಾಗೂ ಬಿಜೆಪಿ 3 ಸ್ಥಾನಗಳಲ್ಲಿ ಜಯಗಳಿಸಿದ್ದೆ. ಹಾಗೆ ಪಶ್ಚಿಮ ಬರ್ಧಾಮ್ನಲ್ಲಿ ಜಿಲ್ಲೆಯ 9 ಸ್ಥಾನಗಳಲ್ಲಿ ಬಿಜೆಪಿ 5 ಹಾಗೂ ಟಿಎಂಸಿ 4 ಸ್ಥಾನದಲ್ಲಿ ಜಯಗಳಿಸಲಿದೆ.
ಪೂರ್ವ ಬರ್ಧಮಾನ್ ಜಿಲ್ಲೆಯ 16 ಸ್ಥಾನಗಳಲ್ಲಿ ಟಿಎಂಸಿ 14ರಲ್ಲಿ ಗೆದ್ದರೆ ಬಿಜೆಪಿ 2 ಸ್ಥಾನದಲ್ಲಿ ಗೆಲ್ಲಲಿದೆ ಅಂತ ಸಮೀಕ್ಷೆಯಲ್ಲಿ ಹೇಳಲಾಗ್ತಾ ಇದೆ. ಹಾಗೆ ಪಶ್ಚಿಮ ಬಂಗಾಳದ ಪುರ್ಲಿಯಾ ಜಿಲ್ಲೆಯ 9 ಸ್ಥಾನಗಳಲ್ಲಿ ಬಿಜೆಪಿ 5 ಹಾಗೂ ಟಿಎಂಸಿ 4 ಸ್ಥಾನಗಳನ್ನು ಗೆದ್ದರೆ ಬಂಕುರಾ ಜಿಲ್ಲೆಯಲ್ಲಿ 12 ಸ್ಥಾನಗಳಲ್ಲಿ ಟಿಎಂಸಿ 7 ಹಾಗೂ ಬಿಜೆಪಿ 5 ಸ್ಥಾನಗಳಲ್ಲಿ ಜಯಗಳಿಸಲಿವೆ. ಹಾಗೆ ಜರ್ಗ್ರಾಮ್ ಜಿಲ್ಲೆಯ 4 ಸ್ಥಾನಗಳನ್ನು ಟಿಎಂಸಿ ಗೆದ್ದುಕೊಂಡ್ರೆ ಪಶ್ಚಿಮ ಮೇದಿನಿಪುರ್ ಜಿಲ್ಲೆಯ 15 ಸ್ಥಾನಗಳಲ್ಲಿ ಟಿಎಂಸಿ 12 ಸ್ಥಾನ ಹಾಗೂ ಬಿಜೆಪಿ 3 ಸ್ಥಾನದಲ್ಲಿ ಜಯಗಳಿಸಲಿದೆ. ಹಾಗೆ ಪೂರ್ವ ಮೆದಿಪುರ್ ಜಿಲ್ಲೆಯ 16 ಸ್ಥಾನದಲ್ಲಿ ಬಿಜೆಪಿ 12 ಮತ್ತು ಟಿಎಂಸಿ 4 ಸ್ಥಾನದಲ್ಲಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಭವಿಷ್ಯವನ್ನು ನುಡಿದಿದೆ. ಇನ್ನು ಪ್ರೆಸಿಡೆನ್ಸಿ ಪ್ರಾಂತ್ಯದ ಲೆಕ್ಕಾಚಾರವನ್ನು ನೋಡೋದಾದರೆ ನಾಡಿಯಾ ಜಿಲ್ಲೆಯ 17 ಸ್ಥಾನಗಳಲ್ಲಿ ಬಿಜೆಪಿ 11 ಹಾಗೂ ಟಿಎಂಸಿ 6ರಲ್ಲಿ, ಹಾಗೆ ಉತ್ತರ 24 ಪರಗಣ ಜಿಲ್ಲೆಯ 33 ಸ್ಥಾನಗಳಲ್ಲಿ ಬಿಜೆಪಿ 16 ಹಾಗೂ ಟಿಎಂಸಿ 17 ಸ್ಥಾನಗಳನ್ನು ತನ್ನದಾಗಿಸಿಕೊಂಡ್ರೆ ದಕ್ಷಿಣ ಪರಗಣ ಜಿಲ್ಲೆಯ 31 ಸ್ಥಾನಗಳಲ್ಲಿ ಟಿಎಂಸಿ ಬರೋಬ್ಬರಿ 28 ಸ್ಥಾನಗಳನ್ನು ತನ್ನದಾಗಿಸಿಕೊಳ್ಳುತ್ತೆ. ಬಿಜೆಪಿ 2 ಹಾಗೂ ಐಎಸ್ಎಫ್ 1 ಸ್ಥಾನದಲ್ಲಿ ಗೆಲ್ಲಲಿದೆ ಅಂತ ಸಮೀಕ್ಷೆ ತಿಳಿಸಿದೆ. ಇನ್ನು ಕೋಲ್ಕತ್ತಾದ 11 ಸ್ಥಾನಗಳಲ್ಲಿ ಟಿಎಂಸಿ 7 ಹಾಗೂ ಬಿಜೆಪಿ 4, ಹೌರಾ ಜಿಲ್ಲೆಯ 14 ಸ್ಥಾನಗಳಲ್ಲಿ ಟಿಎಂಸಿ 14 ಹಾಗೂ ಬಿಜೆಪಿ 2, ಹಾಗೆ ಹೋಗ್ಲಿ ಜಿಲ್ಲೆಯ 18 ಸ್ಥಾನಗಳಲ್ಲಿ ಬಿಜೆಪಿ ಹಾಗೂ ಟಿಎಂಸಿ ತಲಾ 9 ಸ್ಥಾನಗಳಲ್ಲಿ ಗೆಲ್ಲಲಿದೆ ಅಂತ ಸಮೀಕ್ಷೆ ಭವಿಷ್ಯವನ್ನು ನುಡಿದಿದೆ. ಇನ್ನು 2021ರ ವಿಧಾನಸಭಾ ಚುನಾವಣೆಯಲ್ಲಿ ಟಿಎಂಸಿ 48% ಮತ ಗಳಿಸಿದರೆ ಬಿಜೆಪಿ 38% ಮತ ಗಳಿಸಿತ್ತು. ಈ ಚುನಾವಣೆಯಲ್ಲಿಯೂ ಸಹ ಟಿಎಂಸಿ ಸುಮಾರು 45% ಹಾಗೂ ಬಿಜೆಪಿ 40% ಮತ ಪಡೆಯಲಿದೆ ಅಂತ ಸಮೀಕ್ಷೆಯಲ್ಲಿ ತಿಳಿಸಲಾಗಿದೆ. ಹಾಗಾಗಿ ಎರಡೂ ಪಕ್ಷಗಳ ನಡುವಿನ ಮಾತುಕತೆ ಗಳಿಕೆಗಳಲ್ಲಿ ಹೆಚ್ಚಿನ ವ್ಯತ್ಯಾಸ ಆಗೋದಿಲ್ಲವಾದರೂ ಬಿಜೆಪಿ ಹಾಗೂ ಟಿಎಂಸಿ ನಡುವಿನ ಮತಗಳಿಕೆ ಪ್ರಮಾಣದ ಅಂತರ ತಗ್ಗಲಿದೆ ಅಂತ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಹೇಳಲಾಗ್ತಾ ಇದೆ. ಚುನಾವಣೆಗೆ ಕೆಲವೇ ಸಮಯ ಬಾಕಿ ಇರುವಾಗ ಹೊರಬಿದ್ದಿರುವಂಥ ಸಮೀಕ್ಷೆ ಟಿಎಂಸಿ ಪಾಲಿಗೆ ಇನ್ನಷ್ಟು ಬಲವನ್ನು ತುಂಬಿದ್ರೆ ಬಿಜೆಪಿ ಪಾಲಿಗೆ ಸ್ವಲ್ಪ ನಿರಾಸೆಯನ್ನು ತಂದಿದೆ ಎನ್ನಲಾಗ್ತಾ ಇದೆ. ಕಾರಣ ಈ ಬಾರಿ ಹೇಗಾದರೂ ಮಾಡಿ ಬಂಗಾಳ ಸಿಂಹಾಸನವನ್ನು ತನ್ನ ವಶಕ್ಕೆ ಪಡಿಬೇಕು ಅಂತ ಬಿಜೆಪಿ ಶತ ಪ್ರಯತ್ನವನ್ನು ಪಡ್ತಿದೆ. ಹಾಗಾಗಿ ಬಂಗಾಳ ಬಿಜೆಪಿಯ ಮಾಜಿ ಅಧ್ಯಕ್ಷ ದಿಲೀಪ್ ಘೋಷ್ರನ್ನ ಬಿಜೆಪಿ ಚುನಾವಣಾ ಫೇಸ್ ಅಂತ ಅಮಿತ್ ಶಾ ಘೋಷಿಸಿದ್ದಾರೆ. ಅದೇ ದಿಲೀಪ್ ಘೋಷ್ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಅವಧಿಯಲ್ಲೇ 2021ರ ಬಂಗಾಳ ವಿಧಾನಸಭಾ ಚುನಾವಣೆ ಹಾಗೂ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ದಿತ್ತು ಅನ್ನೋದು ಗಮನಾರ್ಹ. ಇತ್ತ 4 ಬಾರಿ ಅಧಿಕಾರಕ್ಕೆ ಬರಬೇಕು ಅಂತ ಕನಸು ಕಾಣ್ತಿರುವಂಥ ಟಿಎಂಸಿಗೆ ಮುಸ್ಲಿಂ ಮತಗಳು ವಿಭಜನೆಯಾಗುವ ಆತಂಕ ಕಾಡ್ತಾ ಇದೆ. ಕಾರಣ ಬಂಗಾಳದಲ್ಲಿ ಬಾಬ್ರಿ ಮಸೀದ್ ವಿವಾದದ ಕಾರಣಕ್ಕೆ ಟಿಎಂಸಿಯಿಂದ ಉಚ್ಚಾಟಿತನಾಗಿರುವಂಥ ಶಾಸಕ ಹುಮಾಯೂನ್ ಕಬೀರ್ ಜನತಾ ಉನ್ನಾಯತ್ ಪಾರ್ಟಿ ಅನ್ನೋ ಹೊಸ ಪಕ್ಷವನ್ನು ಸ್ಥಾಪಿಸಿದ್ದಾನೆ. ಜೊತೆಗೆ ಓವೈಸಿಯ ಎಎಂಐಎಂ ಪಕ್ಷದ ಜೊತೆ ಮೈತ್ರಿಯನ್ನ ಕೂಡ ಮಾಡಿಕೊಂಡಿದ್ದಾನೆ. ಈ ಎಲ್ಲ ಕಾರಣಗಳಿಂದ ಬಂಗಾಳ ಎಲೆಕ್ಷನ್ನಲ್ಲಿ ಮುಸ್ಲಿಂ ಮತಗಳು ಡಿವೈಡ್ ಆಗುವ ಆತಂಕ ದೀದಿಯನ್ನ ಕಾಡ್ತಾ ಇದೆ. ಹಾಗಾಗಿ ಈ ಬಾರಿಯ ಎಲೆಕ್ಷನ್ ಟಿಎಂಸಿ ಪಾಲಿಗೆ ಅಗ್ನಿ ಪರೀಕ್ಷೆ ಅನ್ನೋದಂತೂ ಸುಳ್ಳಲ್ಲ. ಬಂಗಾಳ ಚುನಾವಣೆಗೆ ಕೆಲವೇ ತಿಂಗಳಿರುವಂತಹ ಈ ಸಮಯದಲ್ಲಿ ಚುನಾವಣಾ ಸಮೀಕ್ಷೆಯೊಂದು ಬಹಿರಂಗವಾಗಿದೆ. ಮುಂಬರುವಂಥ ಚುನಾವಣೆಯಲ್ಲಿ ಟಿಎಂಸಿ 170ರಿಂದ 185 ಸ್ಥಾನ ಹಾಗೂ ಬಿಜೆಪಿ 107ರಿಂದ 115 ಸ್ಥಾನ ಗೆಲ್ಲಲಿದೆ ಅಂತ ಆ ಸಮೀಕ್ಷೆ ಹೇಳ್ತಾ ಇದೆಯಂತೆ. ಒಟ್ಟಾರೆಯಾಗಿ ಟಿಎಂಸಿ ಪಾಳೆಯಕ್ಕೆ ಹೊಸ ಹುಮ್ಮಸ್ಸು ತುಂಬಿದ್ರೆ ಕೇಸರಿ ಪಾಳೆಯಕ್ಕೆ ತುಸು ನಿರಾಸೆಯನ್ನು ಮೂಡಿಸಿದೆ. ಆದರೆ ಉಚ್ಚಾಟಿತ ಟಿಎಂಸಿ ಶಾಸಕ ಹುಮಾಯೂನ್ ಕಬೀರ್ ಹೊಸ ಪಕ್ಷ ಸ್ಥಾಪನೆ ಮಾಡಿರೋದ್ರಿಂದ ಮುಸ್ಲಿಂ ಮತಗಳು ವಿಭಜನೆಯಾಗುವ ಆತಂಕ ಟಿಎಂಸಿಯನ್ನು ಕಾಡ್ತಾ ಇದೆ. ಒಟ್ಟಿನಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ಬಂಗಾಳ ರಣರಂಗದ ಫಲಿತಾಂಶ ಏನು ಅನ್ನೋದು ಗೊತ್ತಾಗ್ಲಿಕ್ಕಿದೆ.